ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಬ್ರಹ್ಮಾಂಡ ಕಾರ್ಯಕ್ರಮವನ್ನು. ಗುರುಜಿ, ಈಗ ಮುಂದಿನ ವಿಚಾರಗಳೇನಿದೆ ನೋಡಿ ವೀಕ್ಷಕರೇ, ಹೀಗೆ ಮಾತಾಡ್ತಾ ಮಾತಾಡ್ತಾ ಕಾಲಾಯ ತಸ್ಮೈ ನಮಃ, ಕಾಲ ಹೋಗಿದ್ದೇ ಗೊತ್ತಾಗಲ್ಲ, ಸಮಯನೂ ಬಹಳ ಕಮ್ಮಿ ಇದೆ. ಆದರೂ ಸಹ ಇವತ್ತಿನ ದಿವಸ ತಾವೆಲ್ಲ ಮಾಡ್ಕೋಬೇಕಾದ್ದೇನು ಅಂದರೆ ಅಧಿಕ ಮಾಸ ಸ್ನಾನಗಳನ್ನು ಮಾಡ್ಕೊತಾ ಇದ್ದೀರಾ ಅಮಾವಾಸ್ಯೆ ಒಳಗೆ ಅಂತ ಹೇಳ್ತಾ ಇದ್ದೀವಿ, ಭಾಳ ಸಂತೋಷ. ತದನಂತರ ಪ್ರತಿಯೊಬ್ಬನಿಗೂ ಇರತಕ್ಕಂಥ ರವಿ ದೋಷಗಳನ್ನು ಅಂದರೆ ಪಿತ್ರಾರ್ಜಿತ ಋಣಕರ್ಮಗಳನ್ನು ಕಳ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಪಾಪ ಇವತ್ತೆಲ್ಲರೂ ರವಿ ದೋಷದ ಪರಿವರ್ತನೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರನೇ ಎಷ್ಟೋ ಜನ ಇವತ್ತು ಕರೆಯನ್ನು ಮಾಡಿದಾಗಲೂ ಅವರಿಗೆಲ್ಲ ಇಬ್ಬರಿಗೂ ರವಿ ಪರಿವರ್ತನೆ ಆಗದೇ ಇರತಕ್ಕಂಥವರೇ ಕಾಲ್ ಮಾಡಿದ್ರು. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆದ ರೀತಿಯಲ್ಲಿ ಇರುತ್ತೆ ಕಷ್ಟಗಳು. ಆ ಕಷ್ಟಗಳನ್ನು ಪರಿಹಾರ ಮಾಡೋನು ಭಗವಂತ ಒಬ್ಬನೇ. ಆದರೂ ಸಹ ದಾರಿಯನ್ನು ಮಾತ್ರ ನಾವು ತೋರಿಸ್ಬೋದು. ಆ ದಾರಿಯನ್ನು ತೋರಿಸ್ಬೇಕಾದ್ರೆ ನಾವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದು ಪ್ರತಿದಿನ ಬ್ರಹ್ಮಾಂಡದ ಕಾರ್ಯಕ್ರಮವನ್ನು ಸೋಮವಾರದಿಂದ ಶುಕ್ರವಾರವರೆಗೂ ನೋಡ್ತಾ ಇರತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳಿ. ಆದರೆ ಯಾವತ್ತೂ ಕರೆ ಮಾಡೋದು ಸಂಕ್ಷಿಪ್ತವಾಗಿ ಕೇಳಿ, ವಿಶೇಷವಾಗಿ ಹೆಚ್ಚಾಗಿದ್ದ ಪಕ್ಷದಲ್ಲಿ ಆಶ್ರಮದ ಹತ್ರ ಬನ್ನಿ ಅಥವಾ ಶ್ರೀನಿವಾಸ್ ಅವ್ರನ್ನ ಕೇಳಿ ಅಂತ ಹೇಳ್ತಾ ಇರ್ತೀವಿ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾರು ಏನು ಎತ್ತ ಅಂತ ಒಂದೂ ಗೊತ್ತಾಗಲ್ಲ. ತಮಗೆ ತಾವು ಯಾವತ್ತಿದ್ರೂ ಹಿತ್ತಲಗಿಡ ಮದ್ದಲ್ಲ ಅಂತ ಭಾರತ ದೇಶದಲ್ಲಿ ಬಡ್ಕೊಂಡ್ರೂ ಗೊತ್ತಾಗಲ್ಲ. ಇವತ್ತಿನ ದಿವಸ ನೋಡಿ, ನಾನು ಆ ಕಾಲದಿಂದ ಹೇಳ್ಕೊಂಬಂದಿರೋದನ್ನು ಇವತ್ತು ಎಷ್ಟು ಜನ ಪಾಲಿಸಿದ್ದಾರೆ. ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿದಿನ ಏನೇನು ಕಷ್ಟಗಳಿದೆ, ಇನ್ನು ಮುಂದೆ ತುಂಬ ಕಷ್ಟಗಳಾಗತ್ತೆ, ಮತ್ತಷ್ಟು ಕಷ್ಟ ಆಗುತ್ತೆ. ಗಾರ್ಮೆಂಟ್ಸ್ ಅಂದರೆ ಶುಕ್ರ, ವಿಶೇಷವಾಗಿ ಕಷ್ಟಪಡ್ತಕ್ಕಂಥವ್ರು ಶನಿ. ಶುಕ್ರ ಶನಿ ಇಬ್ಬರೂ ಸೇರಿದ್ರೆ ಆದಾಯ ಹೆಚ್ಚು, ಆದರೆ ಸಂಸಾರದಲ್ಲಿ ಕಷ್ಟ ಮತ್ತಷ್ಟು ಹೆಚ್ಚು. ಅಂದರೆ ಇವತ್ತು ತಾಯಿಂದರು ಗಂಡಂದ್ರು ಇಲ್ಲದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಜೀವನ ಸುಖ ಇಲ್ಲ, ಗಂಡ ಸರಿ ಇಲ್ಲ ಅಂತ ಕೆಲಸ ಮಾಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳದೆ ಆ ಕಷ್ಟಕ್ಕೋಸ್ಕರ ಹೋಗಿರ್ತಕ್ಕಂಥದ್ದು ಕಾಂಚನಂ ಕಾರ್ಯಸಿದ್ಧಿ ಅಂತ ಏನೋ ಒಂದು ಒಪ್ಪತ್ತು ಊಟ ಹಾಕೋಣ ಅಂತ ಸುಖ ಪಡೆಯೋಕ್ಕೋಸ್ಕರ ಹೋಗ್ತಾರೆ. ಆದರೂ ಆ ಕಷ್ಟವನ್ನು ಮರೆಯೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿಕೊಂಡ್ರೂ ಸಹ ಅವರ ಮಕ್ಕಳಂತೂ ತಾಯಿಂದ್ರ ಮಾತು ಕೇಳಲ್ಲ. ಗಂಡಾಗಲಿ ಹೆಣ್ಣಾಗಲಿ ಎಷ್ಟೋ ಜನ ಗೋಳಾಡ್ತಾರೆ, ಗೋಳಿಸ್ಕೊತಾರೆ. ಅದಕ್ಕೆ ನೀವೆಲ್ಲ ಏನು ಮಾಡಿ, ಇಂಥ ಒಂದು ಜೀವನ ಇನ್ನು ಮೇಲೆ ಗಾರ್ಮೆಂಟ್ಸ್ ಜೀವನದಲ್ಲಿ ಯಾರಿದ್ದೀರೋ ದಯವಿಟ್ಟು ಎಚ್ಚರವಾಗಿ ಏನಾದರೂ ಸೇರಿಸ್ಕೊಳ್ಳೋ ಹಾಗಿದ್ದರೆ ದುಡ್ಡನ್ನು ಸೇರಿಸ್ಕೊಳ್ಳೋ ಅವಕಾಶವನ್ನು ಮಾಡ್ಕೊಳ್ಳಿ. ಹೆಚ್ಚಾಗಿ ಖರ್ಚು ಮಾಡದೆ ಅಥವಾ ಯಾವುದಾದ್ರೂ ಒಂದು ವ್ಯವಹಾರ ಅದೇ ಜೊತೆಗೆ ಮತ್ತಷ್ಟು ಇನ್ನೊಂದು ಏನಾದರೂ ಪುಟ್ಟದಾಗ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸಣ್ಣ ಪುಟ್ಟದೇನಾದರೂ ಇದ್ದ ಪಕ್ಷದಲ್ಲಿ ಇದ್ರ ಜೊತೆಗೆ ಇನ್ನೊಂದೆರಡು ಕುದುರೆ, ಒಂದು ಕುದುರೆ ಓಡಾಡಿದ್ರು ಇನ್ನೊಂದೆರಡು ಇದೆಯಪ್ಪ ಅಂದ್ಕೋಬೋದು. ಹಾಗೆ ಅಂದ್ಬಿಟ್ಟು ಒಂದೇ ಕುದುರೆ ಇಟ್ಕೊಂಡ್ರೆ ಭಾಳ ಕಷ್ಟವಾಗುತ್ತೆ. ಇವತ್ತು ಆ ಬುಧವಾರ, ಇವತ್ತು ನಾವು ಹೇಳಿರ್ತಕ್ಕಂಥದ್ದು ನೇರವಾಗಿರ್ತಕ್ಕಂಥ ಕುತ್ತು ದಕ್ಷಿಣದ ಭಾಗ, ಇನ್ನು ಪಶ್ಚಿಮ, ಇನ್ನು ಉಳಿದ ಪೂರ್ವ ಮತ್ತು ಉತ್ತರ ಎಲ್ಲ ಇದೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ಇದೆ. ಜೀವನ ಹೀಗೇನೆ. ನಾವು ಕೃಷ್ಣ ಯಾತ್ರೆಗೆ ಹೋಗ್ತಾ ಇದ್ದೀವಿ ದ್ವಾರಕಾಪುರಿಗೆ, ನಾಳೆ ನಾಡಿದ್ದು. ಹಾಗೆ ನಿಮ್ಮ ಕಾರ್ಯಕ್ರಮಗಳು ಏನು ಯೋಚನೆ ಮಾಡದೆ ಆ ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗ್ತೀವಿ. ನೋಡ್ತಾ ಇರಿ 6:30 7:30, ಮರಿಬೇಡಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಪ್ರತಿದಿನ ಹೀಗೆ ಪ್ರಯತ್ನ ಪಡೋದಲ್ಲ, ಜೀವನ ಪರ್ಯಂತ ಭಗವಂತನ ಕೃಷ್ಣ ಅನುಗ್ರಹ ನಿಮಗೆಲ್ಲರಿಗೂ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಕೂಡ ನಮ್ಮೆಲ್ಲರಿಗೂ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಬಹಳನೇ ಧನ್ಯವಾದಗಳು ತಮಗೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಮತ್ತಷ್ಟು ವಿಚಾರಗಳೊಂದಿಗೆ ನಾಳಿನ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹಾಜರಾಗ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜೆವೆಲ್ಸ್, ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.